ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಈ ವಿಡಿಯೋದಲ್ಲಿ ಹಲವು ಥರದ ಅನಾರೋಗ್ಯದ ಸಮಸ್ಯೆಗೆ ಸರಳವಾಗಿರ್ತಕ್ಕಂಥ ಯೋಗ ವಾಕ್, ಅಂದರೆ ಯೋಗಾಸನದಲ್ಲಿ ವಾಕ್ ಮಾಡೋದು. ಹಲವು ಆಸನಗಳಲ್ಲಿ ವಾಕ್ ಮಾಡ್ಬೋದು. ಅದು ಹಲವು ಥರದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಮೊದಲಿಗೆ ತಾಡಾಸನದಲ್ಲಿ ವಾಕ್ ಅಂತ ಬರುತ್ತೆ. ಅಂದರೆ ತಾಡಾಸನದ ಸ್ಥಿತಿಯಲ್ಲಿ ವಾಕ್ ಮಾಡೋದು ಕಾಲುಗಳಲ್ಲಿ ನರಗಳ ಗಂಟು, ವೆರಿಕೋಸ್ ವೇನ್ಸ್ನ ಸಮಸ್ಯೆ ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ. ಇದರಲ್ಲಿ ಹೇಗೆ ತೋರಿಸ್ತೀವೋ ಅದೇ ರೀತಿ ನೀವು ಒಂದೆರಡು ನಿಮಿಷ ಮನೆಯಲ್ಲಿ ಆ ತಾಡಾಸನ ವಾಕ್ ಮಾಡಿದ್ರೆ ಸಾಕು. ಕಾಲು ಮಧ್ಯೆ ಸ್ವಲ್ಪ ಅಂತರ ತೆಗೆದುಕೊಳ್ಳೋದು, ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ತರೋದು, ಉಸಿರು ಹೊರಗ್ತಾ ಹಸ್ತ ಮೇಲ್ಮುಖ ಮಾಡೋದು. ಈ ರೀತಿ ಬಂದ ಮೇಲೆ ಕಾಲು ಬೆಳೆ ತುದಿ ಬರೋದು. ನಂತರ ಈ ಕಾಲು ಬೆಳೆ ಮೇಲೆ ನಡೆಯೋದು. ಇದಕ್ಕೆ ತಾಡಾಸನ ವಾಕ್ ಅಂತ. ಈ ರೀತಿ ನೀವು ಇರ್ತಕ್ಕಂಥ ಸ್ಥಳದಲ್ಲೇ ಒಂದೆರಡು ನಿಮಿಷ ವಾಕ್ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ತಾಡಾಸನ ಆ ವಾಕು ಕಾಲುಗಳ ನರಗಳ ಗಂಟನ್ನು ವೆರಿಕೋಸ್ ವೇನ್ ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ, ಇದ್ದಲ್ಲಿ ನಿವಾರಣೆ ಮಾಡುವಲ್ಲಿ ಕೂಡ. ಎರಡನೇ ಅಭ್ಯಾಸ ಮಾಲಾಸನದಲ್ಲಿ ವಾಕ್ ಮಾಡೋದು. ಈ ಅಭ್ಯಾಸದಿಂದ ಅಂದರೆ ಎಕ್ಸ್ಪೆಷಲಿ ಸ್ತ್ರೀಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಸಮಸ್ಯೆ PCOD ಆಗ್ಬೋದು, ಅಥವಾ ಫರ್ಟಿಲಿಟಿ ಅಂದರೆ ಮುಟ್ಟಿನ ಸಮಸ್ಯೆಗಳು ಮತ್ತು ಬಂಜೆತನದ ಸಮಸ್ಯೆಗಳಿಗೆ ಇದು ದಿವ್ಯ ಔಷಧಿಯಾಗಿ ವರ್ಕ್ ಮಾಡುತ್ತೆ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡಿಕೊಂಡು ಅದೇ ರೀತಿ ಮಾಡಿ. ರೀತಿ ಕುತ್ಕೊಬಿಡೋದು, ಒಮ್ಮೆ ಕುತ್ಕೊಬಿಟ್ಟು ನಂತರ ಏನು ಮಾಡಬೇಕು, ಕಾಲನ್ನ ಮಡಚಿಟ್ಕೊಳ್ಳೋದು. ಈ ರೀತಿ ಮಡಚಿದ ಮೇಲೆ ಕೈನ ಮುಂದೆ ತಂದು ನಮಸ್ಕಾರ ಸ್ಥಿತಿ ಮಾಡಿ. ಈ ರೀತಿ ನಿಮಗೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಈ ರೀತಿ ವಾಕ್ ಮಾಡ್ತಾ ಬರುತ್ತೆ. ಇದರಿಂದ ಈ ರೀತಿ ವಾಕ್ ಮಾಡೋದು, ಸುಸ್ತು ಅನ್ಸರೆ ರಿಲ್ಯಾಕ್ಸ್ ಆಗೋದು, ಮತ್ತೆ ಮಾಡೋದು, 1-2-3 ಸುತ್ತು ಮಾಡೋದು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ PCOD ಎಲ್ಲ ಮುಟ್ಟಿನ ಸಮಸ್ಯೆಗಳು ಹಾಗೆ ಫರ್ಟಿಲಿಟಿ ಬಂಜೆತನದ ಸಮಸ್ಯೆಗಳು ತಂತಾನಾಗೆ ನಿವಾರಣೆ ಆಗುತ್ತೆ. ಈ ರೀತಿ ಹಿಪ್ ವಾಕ್ ಮಾಡೋದು ಸೊಂಟದ ಭಾಗದ ಅವಯವಗಳನ್ನು ಬಲಪಡಿಸುವಲ್ಲಿ, ಸೊಂಟ ನೋವಿದ್ರೆ ನಿವಾರಣೆ ಮಾಡುವಲ್ಲಿ ಕೂಡ. ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ರೀತಿ ಕುತ್ಕೊಬಿಟ್ಟು ಕಾಲು ನೇರ ಚಾಚ್ಕೊಬಿಡು. ನಂತರ ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಈ ರೀತಿ ತೇಳ್ತಾ ಮುಂದೆ ಬರತ್ತೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ತಿಳ್ಕೊಂಡು ಹಾಗೆ ಮುಂದೆ ಬರೋದು. ಇದರಿಂದ ಸುಸ್ತನ್ಸರೆ ರಿಲ್ಯಾಕ್ಸ್ ಆಗೋದು. ಈ ರೀತಿ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಮಾಡೋದು. ಇದನ್ನ ಹಿಪ್ ವಾಕ್ ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಸೊಂಟನೂ ಬಲಗೊಳ್ಳುತ್ತೆ, ಸೊಂಟ ನೋವಿದ್ದಲ್ಲಿ ನಿವಾರಣೆ ಕೂಡ ಆಗುತ್ತೆ. 4ನೇ ಅಭ್ಯಾಸ ರಿವರ್ಸ್ ಟೇಬಲ್ ಟಾಪ್ ವಾಕ್ ಅಂತ. ಹೇಗೆ ಟೇಬಲ್ ರಿವರ್ಸ್ ಆಗಿ 4 ಕೈ 4 ಅದರಲ್ಲಿ ನಡೆಯೋದು. ಆ ರೀತಿ ಮಾಡಿದಾಗ ಎಂಟೈರ್ ನಿಮ್ಮ ಸ್ಪೈನು ಬಲಗೊಳ್ಳಲಿಕ್ಕೆ, ಕೈಗಳನ್ನು ಬಲಪಡಿಸಲಿಕ್ಕೆ ಸಹಕಾರಿಯಾಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಕುತ್ಕೊಬಿಡೋದು. ಕುತ್ಕೊಂಡ್ಮೇಲೆ ಏನು ಮಾಡಬೇಕು, ಕಾಲನ್ನ ಮಡಚಿಟ್ಕೊಂಡು ಕೈನ ಊರಿ ಸೊಂಟನ ಮೇಲೆತ್ತು. ಇದರಲ್ಲಿ ನಡೆಯೋದು. ಎಷ್ಟಾಗುತ್ತೋ ಅಷ್ಟು ಸೊಂಟನ ಮೇಲೆತ್ಕೊಳ್ತಾ ನಡೀತಾ ಹೋಗೋದು. ಈ ರೀತಿ ನಿಮಗೆ ಸುಸ್ತು ಅನ್ಸರೆ ರಿಲ್ಯಾಕ್ಸ್ ಆಗೋದು, ಮತ್ತೆ ಮುಂದೆ ಮೂವ್ ಮಾಡೋದು. ಅಥವಾ ಇದನ್ನು ರಿವರ್ಸ್ ಆಗಿ ಕೂಡ ಮಾಡ್ಬೋದು. ಈ ರೀತಿ ಬಂದು ರಿವರ್ಸ್ ಆಗಿ ಕೂಡ ಎಷ್ಟಾಗುತ್ತೋ ಅಷ್ಟು ಸೊಂಟನ ಮೇಲೆತ್ಕೊಂಡು ರಿವರ್ಸ್ ಆಗಿ ಕೂಡ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಬೆನ್ನೆಲುಬು ಬಲಪಡಿಸಲಿಕ್ಕೆ, ಕೈಗಳನ್ನು ಬಲಪಡಿಸಲಿಕ್ಕೆ ಸಹಕಾರಿಯಾಗುತ್ತೆ. 5ನೇ ಅಭ್ಯಾಸ ಮೌಂಟನ್ ವಾಕ್ ಅಂತ. ಇದು ಮಂಡಿ ರುಜುಗಳನ್ನು ಬಲಪಡಿಸುವಲ್ಲಿ, ಹಾಗೆ ನಿಮ್ಮ ದೇಹದ ಶಕ್ತಿ ಸಾಮರ್ಥ್ಯತ, ನಿಮ್ಮ ಸ್ಟಾಮಿನವನ್ನು ಇನ್ಕ್ರೀಸ್ ಮಾಡುವಲ್ಲಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬಾಗ್ಬಿಟ್ಟು ಕೈನ ಸ್ವಲ್ಪ ಮುಂದೆ ಮಾಡಿದ್ಮೇಲೆ ಮಂಡಿ ಬಾಗಿಸ್ಬಾರ್ದು. ಈ ರೀತಿ ಮಂಡಿಲಿ ಕೈನ ಮುಂದೆ ಮಾಡ್ತಾ, ಮಂಡಿ ಮುಂದೆ ಮಾಡ್ತಾ, ಕೈ ಮುಂದೆ ಮಾಡ್ತಾ, ಮಂಡಿ ಮುಂದೆ ಮಾಡ್ತಾ ಈ ರೀತಿ ವಾಕ್ ಮಾಡು. ಇದನ್ನು ಮೌಂಟನ್ ವಾಕ್ ಅಂತ ಹೇಳ್ತಾರೆ. ಈ ರೀತಿ ನಡೆಯೋದು. ಎಷ್ಟು ದೂರ ಆಗುತ್ತೋ ಅಷ್ಟು. ಸುಸ್ತನ್ಸರೆ ರಿಲ್ಯಾಕ್ಸ್ ಆಗೋದು. 1-2-3 ಸುತ್ತು ಮಾಡೋದು. ಈ ರೀತಿ ಮಾಡೋದ್ರಿಂದ ಮಂಡಿಯ ಭಾಗದ ಸ್ನಾಯುಗಳು, ಹ್ಯಾಮ್ಸ್ಟ್ರಿಂಗನ್ನು ಸ್ಟ್ರೆಂಥನ್ನು ಮಾಡುವಲ್ಲಿ, ಎಂಟೈರ್ ದೇಹಕ್ಕೆ ಸ್ಟಾಮಿನಾನ ಇಂಪ್ರೂವ್, ಅಂದರೆ ಸ್ಟಾಮಿನಾನ ಇಂಪ್ರೂವ್ ಕೂಡ ಮಾಡ್ಬೋದು ಇದರಿಂದ. 6ನೇ ಅಭ್ಯಾಸ ಹೀಲ್ ವಾಕ್ ಅಂತ. ಅಂದರೆ ಹಿಮ್ಮಡಿ ಮೇಲೆ ನಡೆಯೋದು. ಬೆಳಗ್ಗೆ ಎದ್ದು ಕೂಡಲೇ ನೀವು ಉಗುರು ಬೆಚ್ಚಗಿರೋ ನೀರು ಕುಡಿದ್ಬಿಟ್ಟು ಹಿಮ್ಮಡಿ ಮೇಲೆ ನಡೆದ್ರೆ ಯಾರಿಗಾರ ಕಾನ್ಸ್ಟಿಪೇಷನ್ ಇದ್ದರೆ ನಿವಾರಣೆ ಆಗುತ್ತೆ. ಅಂದರೆ ತಕ್ಷಣದಲ್ಲಿ ಆ ಮೋಷನ್ ಸೆನ್ಸೇಷನ್ ಕೂಡ ಬರುತ್ತೆ. ಈ ರೀತಿ ಹೀಲ್ ಮೇಲೆ ನಡೆಯೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೀಲ್ ಮೇಲೆ ನಡೆಯೋದು ಬಂದು ನಿಮಗೆ ನಿಮ್ಮ ಕಾಲುಗಳನ್ನು ಬಲಪಡಿಸುವಲ್ಲಿ, ಸೊಂಟವನ್ನು ಬಲಪಡಿಸುವಲ್ಲಿ. ನೋಡಿ, ಈ ರೀತಿ ಕೈ ಮೇಲೆ ತನ್ನಿ, ಹಸ್ತ ಸೇರಿಸಿಂಟ್ಲ ಮಾಡಿ ಉಸುತೆಗೊಳ್ತಾ ನೋಡಿ, ಹಿಂಬಡಿ ಮೇಲೆ ಈ ರೀತಿ ನಡೆಯೋದು.
ಇದರಿಂದ ದಿನದಲ್ಲಿ ನಿಮಗೆ ಸರಿಯಾಗಿ ಯಾರಿಗೆಲ್ಲ ನಿದ್ದೆ ಬರ್ತಾಲೋ ನಿದ್ದೆ ಕೂಡ ಚೆನ್ನಾಗಿ ಆವೃತವಾಗುತ್ತೆ. ಕಾಲುಗಳನ್ನು ಬಲಪಡಿಸುವಲ್ಲಿ ಕೂಡ ಇದನ್ನು ರಿವರ್ಸ್ ಆಗಿ ಕೂಡ ಮಾಡ್ಬೋದು. ರಿವರ್ಸ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡೋದು. ಈ ರೀತಿ ಹಿಂಬಡಿ ಮೇಲೆ ನಡೆಯೋದು. ಈ ರೀತಿ ಮುಂದಕ್ಕೂ ಹಿಂದಕ್ಕೂ 2 ವಿಧಾನದಲ್ಲಿ ಕೂಡ ನೀವು ಮಾಡ್ಬೋದು. ಒಂದೇ 2-3 ಸುತ್ತು ಅಭ್ಯಾಸ ಮಾಡೋದು. 1 ರಿಂದ 2 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಅಂದರೆ, ಅಥವಾ ಒಂದ್ಸಲಿ ಮಾಡಿಬಿಟ್ಟು ನಿಮಗೆ ಸುಸ್ತಾರೆ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗೋದು ಮತ್ತೆ ಮಾಡು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ಎಂಟೈರ್ ಕಾಲುಗಳನ್ನು ಬಲಪಡಿಸುವಲ್ಲಿ, ಹಿಂದೆ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಸಂಬಂಧಿತ ಸಮಸ್ಯೆ ಇದ್ದರೆ, ಅಥವಾ ನಿಮಗೆ ನಿದ್ರಾಹೀನತಾ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಸೊಂಟವನ್ನು ಬಲಪಡಿಸಬೇಕು, ಕಾಲುಗಳನ್ನು ಬಲಪಡಿಸಬೇಕು ಅಂದರೆ ಈ ಹೀಲ್ ಮೇಲೆ ವಾಕ್ ಮಾಡಿದ್ರೆ ಸಾಕು. ನೋಡಿದ್ರಲ್ಲ, ಈ ರೀತಿ ಹಲವು ಯೋಗಾಸನದ ವಾಕ್ ಮಾಡೋದ್ರಿಂದ ನೀವು ಹಲವು ಥರದ ಅನಾರೋಗ್ಯದ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.